ತಾನೇ ಅಧ್ಯಕ್ಷ, ಇನ್ನೊಬ್ರಿಗೆ ಯಾರು ಇಲ್ಲ ಅನ್ನುವಂಥದ್ದು ಲೀಡ್ ದ ಎಲೆಕ್ಷನ್ ಅಂತ ಹೇಳಿಬಿಟ್ಟಿದ್ದಾರೆ ಈಗಾಗಲೇ ನಮ್ಮ ರಾಹುಲ್ ಗಾಂಧಿಯವರು. ಇವೆಲ್ಲ ನೋಡಿದಾಗ ಇನ್ನೂ ಅತಂತ್ರ ಇದ್ದರೂ ಸಹಿತ ಒಂದಂತಿ ಖಚಿತ ಏನಪ್ಪ ಅಂತಂದ್ರೆ BJP ನಮ್ಮ ರಮೇಶ್ ಜಾರಕಿಹೊಳಿಗೆ ಇವತ್ತು ಒಂದು ರೀತಿ ಬೇಜಾರಾಗ್ಯದ ಅಥವಾ ಅದ್ರ ಬಗ್ಗೆ ನಿರ್ಲಕ್ಷ್ಯನ ಪಡೆದದ ಅಥವಾ ನಾಯಕರು ಇವ್ರನ್ನ ದೂರ ಸರಿಸಿದಾರೆ ಅನ್ನುವಂಥದ್ದು. ಅದೇ ಕಾಲಕ್ಕೆ ಸೌದಿಯವರಿಗೂ ಒಂದು ಏನಪ್ಪ ಅಂತಂದರೆ ಸತೀಶ್ ಅವ್ರಿಗಿಂತಲೂ ರಾಜಕೀಯವಾಗಿ ಕಾಂಗ್ರೆಸ್ನಲ್ಲೇ ಅದರಲ್ಲೂ ಸಿದ್ದರಾಮಯ್ಯ ತಾನು ಹತ್ತಿರ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯ ಅವ್ರಿಗೂ ಅನುಭವಕ್ಕೆ ಬಂದಿದ್ದೇ ಆಗ್ಯದ. ಹೀಗಾಗಿ ಸೌದಿಯವರು ಕಾಂಗ್ರೆಸ್ನಲ್ಲೇ ಏಕಾಂಗಿ, BJPಯಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಏಕಾಂಗಿ. ಹೀಗಾಗಿ ಅದಲ ಬದಲ ಆಗ್ಬೋದು ಅನ್ನುವಂಥ ದೊಡ್ಡ ಕೂಗಿ ಹೇಳ್ತಾ ಇದ್ದ. ಇದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಬೆಳಗಾವಿಯಲ್ಲಿ ಇತ್ತೀಚೆಗೆ ಡೆವಲಪ್ ಆಗ್ತಿರುವಂಥ ಮಾತುಗಳು. ಇನ್ನೂ ಕೆಲವಷ್ಟು ಇದ್ದಾವಿಲ್ಲ ಅಂತಲ್ಲ. ಈಗ ಒಂದು ಮಾತು ಹಲವು ಸಲ ಮಾತಾಡಿದ್ದೀನಿ ಇದನ್ನು. BJP ಮಾತ್ರ ಇವತ್ತಿನ ದಿನದಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇಂತಲೂ ಬಲಿಷ್ಠ ಆಗಲಿಕ್ಕತ್ತದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ರಾಜ್ಯ ಮಟ್ಟದಲ್ಲಿ ಏನಾಗ್ತದೆ ಬೇರೆ ವಿಷಯ. ಯಾಕೆಂದ್ರೆ ರಾಜ್ಯ ಮಟ್ಟದಲ್ಲ ಇನ್ನೂ ಕಾಂಗ್ರೆಸ್ ಹೆಸರು ಚೆನ್ನಾಗಿದೆ ಅನ್ನುವಂಥ ಮಾತು. ಬಟ್ ಬೆಳಗಾವಿ ವಿಷಯಕ್ಕೆ ಬಂದಾಗ ಎರಡದ್ರ ಮಧ್ಯದಲ್ಲಿ ಎಡ್ಜ್ ಮೇಲದ ತಿಕ್ಕಾಟ, ಎಡ್ಜ್ ಮೇಲದ. ಒಂದೆರಡು ಹೆಚ್ಚು ಕಡಿಮೆ ಆದ್ರೆ ಆ ಕಡೆಯವ್ರು ಈ ಕಡೆ, ಈ ಕಡೆಯವ್ರು ಆ ಕಡೆ ಆಗ್ಬೋದು. ಬಟ್ ಬೆಳಗಾವಿ ಜಿಲ್ಲಾ ಮಟ್ಟದ ಮಟ್ಟಿಗೆ ಮಾತ್ರ ಇವತ್ತು ಖಚಿತವಾಗಿ ನಾವು ಹೇಳ್ಬೋದು ಈ ರಮೇಶ್ ಜಾರಕಿಹೊಳಿ ಅವರ ಎಂಟ್ರಿ ಆದರೆ ಇವೆಲ್ಲ ಚೇಂಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಹೇಳಿದಂಥ ಕುಮಟಳ್ಳಿಯವರು ಕಾಂಗ್ರೆಸ್ಸಿಗೆ, ಕಡಾಡಿಯವರು BJP ಅಥವಾ JDSಗೆ ಇವೆಲ್ಲ ಸ್ಥಾನಾಂತರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಒಂದು ಮಾತು ನಾವು ತಿಳ್ಕೊಬೇಕಾಗಿದೆ, ಇವೆಲ್ಲ ರಾಜಕಾರಣಿಗಳು, ನಾಯಕರು ವಿಶೇಷವಾಗಿ ತಮ್ಮ ಹಿತಾಸಕ್ತಿಗಾಗಿ